ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಆ್ಯಕ್ಚುಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ಬೆಳಗ್ಗೆ ಬೇಗ ಆಫೀಸಿಗೆ ಬಂದು ಒಂದು ಕ್ಲೈಂಟ್ ಹತ್ರ ಹೋಗಬೇಕಾಗಿತ್ತು. ಅವ್ರಿಗೆ ಇವತ್ತು ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಅದರಿಂದ ನಾನು ಲಾಗ್ ಮಾಡೋಕ್ಕಾಗಿಲ್ಲ. ಬೇಗ ಆಫೀಸಿಗೆ ಬಂದು ಮೆಟಲ್ ಎಲ್ಲ ಏನೇನು ಬೇಕಾಗಿತ್ತು ಎಲ್ಲ ತೊಗೊಂಡು ಡೈರೆಕ್ಟಾಗಿ ಆ ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಕೆಲಸ ಮುಗಿಸಿದ್ವಿ. ಅದರಿಂದ ಲಾಗ್ ಮಾಡೋಕ್ಕಾಗಲಿಲ್ಲ ಮಾರ್ನಿಂಗು. ಇವತ್ತೇನು ಕೆಲಸ ಮಾಡಿದ್ದೀನಿ ಅಂದರೆ ಬೂಮ್ ಬೇರರ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ವಿತ್ RFID. ಓಕೆನಾ, ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ನಿಮ್ಮ ಹತ್ರ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ ನಾನು. ಆಯ್ಸ್, ಹೆಂಗೆ ಅನ್ನಿಸ್ತು ವಿಡಿಯೋ? ಅದು 2 ವೀಲರು 4 ವೀಲರು ಎಲ್ಲ ಆಪ್ರೇಟ್ ಆಗುತ್ತೆ. ಅದನ್ನು ಬೂಮ್ ಬೇರರ್ ಅಂತೀವಿ ವಿತ್ RFID. ಅದು 2 ವೀಲರು 4 ವೀಲರ್ ಎರಡಿಗೂ ವರ್ಕ್ ಆಗುತ್ತೆ. ಏನಂದರೆ 4 ವೀಲರ್ಗೆ ಆಲ್ರೆಡಿ ಫಾಸ್ಟಾಗಿ ಕಾರ್ಡ್ ಇರುತ್ತಲ್ಲ ಗೈಸ್, ಫಾಸ್ಟಾಗಿ ಸ್ಟಿಕ್ಕರ್ ಇರುತ್ತಲ್ಲ, ಅದಕ್ಕೆ ಕಾನ್ಫಿಗರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 2 ವೀಲರ್ಗೆಲ್ಲ ನಾವು ಫಾಸ್ಟಾಗಿ ಸ್ಟಿಕ್ಕರ್ ಕೊಡ್ತೀವಿ ಗೈಸ್, ನಮ್ಮ ಹತ್ರನೇ ತೊಗೊಬೋದು. ಲೈಕ್ ಅದರದ್ದೇ ಆದಂಥ RFID ಸ್ಟಿಕ್ಕರ್ ಬರುತ್ತೆ, ಕೊಡ್ತೀವಿ. ಏನಂದರೆ ಅದು ವಾಟರ್ ಪ್ರೂಫ್ ಆಗಿರುತ್ತೆ. ಏನಂದರೆ ಲೈಕ್ ವಾಷಿಂಗ್ ಮಾಡಿಸ್ಕೊತೀವಲ್ಲ, ಆ ಟೈಮಲ್ಲಿ ಆ ಪೊಸಿಷನಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ರೆಷರ್ ಕಡಿಮೆ ಓಡಿಸಿದ್ರೆ ಸಾಕು ಅಷ್ಟೇ. ಯಾಕಂದರೆ ಅದು ಹೆವಿ ಪ್ರೆಷರಲ್ಲಿ ಹೊಡಿತಾರೆ. ಅದೊಂದು ಬಿಟ್ಟರೆ ಇನ್ನು ಏನಿಲ್ಲ. ನಮ್ಮದು ಆ ಟ್ಯಾಗು ಕೂಡ ಏನು ವಾಟರ್ ಪ್ರೂಫ್ ಆ್ಯಂಡ್ ವೆದರ್ ಪ್ರೂಫ್ ಇರುತ್ತೆ, ಏನು ತೊಂದರೆ ಇಲ್ಲ ನಮಗೆ. ಆ ಥರದ್ದು ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಅಪಾರ್ಟ್ಮೆಂಟಿಗೆ ಆಗಿರಲಿ, ಆಫೀಸ್ಗೆ ಆಗಿರಲಿ. ಇವಾಗ ಹಾಕಿದ್ದು ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಆಫೀಸ್, ಅದು ಇಡೀ ಬಿಲ್ಡಿಂಗ್ ಆ್ಯಕ್ಚುಲಿ 3-4 ಫ್ಲೋರ್ ಇದೆ. 4 ಫ್ಲೋರು 5 ಫ್ಲೋರು ಇದೆ. ಅದರಲ್ಲಿ 2 ಫ್ಲೋರು ಗೌರ್ಮೆಂಟ್ ಆಫೀಸ್ ಇದೆ. ಅವರಿಗೆ ಮಾತ್ರನೇ ಅದು ಪಾರ್ಕಿಂಗ್ ಸ್ಪೇಸು, ಮಿಕ್ದವ್ರಿಗೆಲ್ಲ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಅದು. ಅದಕ್ಕೋಸ್ಕರ ಮತ್ತೆ ಬೇರೆಯವರೆಲ್ಲ ಬಂದು ಪಾರ್ಕಿಂಗ್ ಹಾಕ್ಬಿಡ್ತಾರೆ ಅಂತೇಳ್ಬಿಟ್ಟು ಅವ್ರು ಹಾಕಿಸ್ಕೊಂಡಿದ್ದು. ಫ್ರೀಡಮ್ ಪಾರ್ಕ್ ಹತ್ರ ಇರೋದು ಅದು. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಗಾಯ್ಸ್ ಅದು ಕಂಪ್ನಿನೂ ನೋಡೋಕ್ಕೆ. ಆಫೀಸು ಗೌರ್ಮೆಂಟ್ ಆಫೀಸ್, ಅದು ನೋಡೋದಕ್ಕೂ ಸಕ್ಕತ್ತಾಗಿದೆ. ಒಂಥರ IT ಕಂಪ್ನಿ ಇದ್ದಂಗಿದೆ, ಆ ಥರ ಮೇಂಟೈನ್ ಮಾಡ್ತಾರೆ. ನೋಡಿ ಶಾಕ್ ಆಗೋದೆ. ಸಕ್ಕತ್ತಾಗಿ ಮೇಂಟೈನ್ ಮಾಡ್ತಾವ್ರೆ ಅದನ್ನು. ಕಂಪ್ನಿ ಹೆಸರಲ್ಲೇ ಹೇಳೋಂಗಿಲ್ಲ, ಅದಕ್ಕೋಸ್ಕರ ಲೈಕ್ ಹೇಳ್ತಾಯಿಲ್ಲ ಅಷ್ಟೇ. ಗೌರ್ಮೆಂಟ್ಸಲ್ಲೇ ಲೈಕ್ ತುಂಬ ಕಂಪ್ನಿಗಳಿರುತ್ತಲ್ಲ, ಆ ಡಿವಿಷನು ಈ ಡಿವಿಷನ್ ಅಂತ, ಆ ಥರ ಸಕ್ಕತ್ತಾಗಿ ಮೇಂಟೈನ್ ಮಾಡ್ತಾವ್ರೆ ಗೈಸ್ ಅವ್ರು. ಒಟ್ಟಿನಾಗೆ ನೋಡಿ ಖುಷಿ ಆಯ್ತು ನನಗೆ.
ಪಾರ್ಕಿಂಗಿಗೂ ಅಷ್ಟೇ ನೀಟಾಗಿ ಸ್ಪೇಸು ಅವ್ರಿಗೆ ಮಾತ್ರನೇ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅವ್ರದ್ದು ನೋಡಿ, ಗ್ಯಾರಂಟಿ. ಇದು ಅಷ್ಟೇ, ನಮಗೆ ಟೂ ವೀಲರ್ಗೂ ಸಪ್ರೇಟ್ ಟ್ಯಾಕ್ಸ್ ಬರುತ್ತೆ, ಕಾರ್ಗೂ ಸಪ್ರೇಟಾಗಿ ಬರುತ್ತೆ. ಅದೆಲ್ಲ ಟ್ರೈನಿಂಗ್ ಎಲ್ಲ ಕೊಡಬೇಕಾಗಿತ್ತು, ಎಲ್ಲ ಕೊಟ್ಟು ಫಿನಿಷಿಂಗ್ ಆಗಿದೆ ಇವತ್ತು ಅವ್ರಿಗೆ. ಅದಕ್ಕೋಸ್ಕರನೇ ಮಾರ್ನಿಂಗ್ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ನಾನು, ಯಾಕಂದರೆ ಬೇಗ ಹೋಗಬೇಕಾಗಿತ್ತು. ಬೇಗ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇಲ್ಲಾಂದಿದ್ರೆ ನಾನು ಆರಾಮಾಗಿ ಸ್ಟಾರ್ಟ್ ಮಾಡಿಕೊಂಡೆ ಇದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಅದೇ ಆಫೀಸ್ಗೆ ಹೋಗೋವರೆಗೂ ಗೊತ್ತಾಗಲ್ಲ ನಮಗೆ ಯಾವ ಕಾಲ್ಸು ಎಲ್ಲಿಗೆ ಏನು ಕಳಿಸ್ತಾರೆ ಅಂತ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದರಿಂದ ನಾನೇನು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಗೊತ್ತಾದಮೇಲೆ ಯಾಕಂದರೆ ಬೇಗ ಹೋಗಬೇಕಾಗಿತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಪೆಂಡಿಂಗ್ ಇತ್ತು. ಆ ಸೈಟು ನಾನೇ ವಿಸಿಟ್ ಮಾಡಿದ್ದಿತ್ತು. ಅದೆಲ್ಲ ಹೋಗಿ ಪ್ರತಿಯೊಂದು ನಾನು ಏನು ಅಂದರೆ ಹೇಳ್ದಂಗೆಲ್ಲ ಮಾಡಿಟ್ಟಿದ್ರು. ಹಂಗೆ ಹೋಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಿ ಟ್ರೈನಿಂಗ್ ಎಲ್ಲ ಆಗಿ ಎಲ್ಲ ಮುಗಿದಿದೆ. ಯಾರಿಗಾದ್ರೂ ಆ ಥರದ್ದು ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಅದರದ್ದು ಫೀಚರ್ಸ್ ಆಗಿರಲಿ, ಸ್ಪೆಸಿಫಿಕೇಷನ್ ಆಗಿರಲಿ ಎಲ್ಲ ಮಾಡಿಕೊಡ್ತೀವಿ. ಏನಂದರೆ ನಾವು ಸಿವಿಲ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು ಅದೆಲ್ಲ ಏನೂ ಮಾಡಲ್ಲ. ಸಪ್ಲೈ ಮಾಡ್ತೀವಿ, ಇನ್ಸ್ಟಾಲೇಷನ್ ಮಾಡ್ತೀವಿ, ಡೆಮೋ ಮಾಡ್ತೀವಿ. ಅದೇನಾದ್ರು ಸರ್ವಿಸ್ ಬೇಕಾಗಿದ್ದ ಸರ್ವಿಸ್ ಮಾಡಿಕೊಡ್ತೀವಿ. ಆ ಥರ ನಮ್ಮ ಕಂಪ್ನಿ. ಇಷ್ಟು ದಿನ ಹೇಳಿರಲಿಲ್ಲ ನಮ್ಮ ಕಂಪ್ನಿ ಯಾವುದು ಅಂತ, ಈ ವಿಡಿಯೋದಲ್ಲಿ ಗೊತ್ತಾಗೋಗಿರುತ್ತೆ. ನಮ್ಮ ಕಂಪ್ನಿ ಹೆಸರು ವಾರ್ಡನ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪ್ನಿ. ಆ್ಯಕ್ಚುಲಿ ಈ ಕಂಪ್ನಿಯಲ್ಲೇ ನನಗೆ 9 ವರ್ಷ ಆಗಿದೆ ಗೈಸ್ ಎಕ್ಸ್ಪೀರಿಯೆನ್ಸು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದೇ ಕಂಪ್ನಿಯಲ್ಲಿ 9 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಫುಲ್ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಗೊತ್ತಾಗಾಯ್ತು ನಮಗೆ. ಒಂದೇ ಅಲ್ಲ, ತುಂಬ ಇದ್ದಾವೆ. ಗೇಟ್ ಮೋಟರ್ ಇದ್ದಾವೆ, ಆಲ್ರೆಡಿ ಹಾಕಿದ್ದೀನಿ. ಗಾರ್ಡ್ ಮೋಟ್ರಿಂಗ್ ನಿನ್ನೆ ಹಾಕಿದ್ದೀನಿ ವೀಡಿಯೋ. ಆ್ಯಕ್ಸೆಸ್ ಕಂಟ್ರೋಲ್ ಮಾಡಿದ್ದೀವಿ, ಸ್ವಿಂಗ್ ಗೇಟ್ ಮಾಡ್ತೀವಿ. ತುಂಬ ಪ್ರಾಡಕ್ಟ್ ಇದ್ದಾವೆ ಗೈಸ್. ಒಂದೊಂದೇ ಹಾಕೋಣ, ಏನು ತೊಂದರೆ ಇಲ್ಲ, ಅರ್ಜೆಂಟ್ ಏನಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕೋಣ. ಏನಂದರೆ ಇನ್ಸ್ಟಾಲೇಷನ್ದೆಲ್ಲ ವೀಡಿಯೋ ಬೇಕು ಅಂದ್ರೂ ಹೇಳಿ ಗೈಸ್, ಓಕೆನಾ? ನಾನು ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ವೀಡಿಯೋ ಮಾಡೋದು ಹಾಕ್ತೀನಿ. ಯಾಕಂದರೆ ಇನ್ಸ್ಟಾಲೇಷನ್ ವೀಡಿಯೋ ಎಲ್ಲ ಮಾಡಬೇಕು ಅಂದರೆ ಇನ್ಸ್ಟಾಲೇಷನ್ನು ಪ್ಲಸ್ಸು ಕನೆಕ್ಷನ್ಸು ಅದೆಲ್ಲ ವೀಡಿಯೋ ಮಾಡಬೇಕು ಅಂದರೆ ಟೈಮ್ ಹಿಡಿತದೆ ಗೈಸ್. ಇನ್ಸ್ಟಾಲೇಷನ್ನು ಮತ್ತು ಇದೆಲ್ಲ ಮಾಡಬೇಕು ಅಂದರೆ ಇನ್ಸ್ಟಾಲೇಷನ್ನು ಕನೆಕ್ಷನ್ದು ಅವೆಲ್ಲ ಟ್ರೈನ್ ಮಾಡಬೇಕು ಅಂದರೆ ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ವೀಡಿಯೋ ಮಾಡಬೇಕಲ್ವ, ಅದಕ್ಕೋಸ್ಕರ ಟೈಮ್ ಹಿಡಿತದೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕೇಳ್ತೀನಿ ಇನ್ನೊಂದು ಸತಿ ನಮ್ಮ ಬಾಸ್ಗೆ, ಅದನ್ನು ಹಾಕ್ಬೋದು ಅಂದರೆ ಹಾಕೋಣ. ಇದೂ ಅಷ್ಟೇ, ಕಂಪ್ನಿ ಹೆಸರು ಇದೆಲ್ಲ ಹಾಕು ಅಂತ ಹೇಳಿದ್ದಕ್ಕೆ ನಮ್ಮ ಬಾಸ್ ಹಾಕಿದ್ದೀನಿ ನಾನು. ಅದಕ್ಕಿಂತ ಬಿಫೋರ್ ವೀಡಿಯೋಸ್ ಏನಾರ ನೋಡಿದರೆ ನೀವು, ನಾನು ಅದೆಲ್ಲ ಬ್ಲರ್ ಮಾಡಿಬಿಟ್ಟೆ ಹಾಕಿದ್ದೆ. ಯಾಕೆಂದರೆ ಕಾಪಿರೈಟ್ ಇಶ್ಯೂ ಕೊಡಬಾರ್ದು, ಪ್ಲಸ್ಸು ಪ್ರಾಬ್ಲಮ್ಸ್ ಆಗಬಾರ್ದಲ್ಲ ಗೈಸ್. ಯಾಕಂದರೆ ನಮ್ಮದು ಆಫೀಸು ಯೂಟ್ಯೂಬ್ ಚಾನಲ್ ಇದೆ, ಅವ್ರೇನೋ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಕೊಡಬಾರ್ದು. ಅದಕ್ಕೋಸ್ಕರ ಪರ್ಮಿಷನ್ ಕೇಳಿಬಿಟ್ಟೆ ಹಾಕ್ತಾಯಿದ್ದೀನಿ ನಾನು. ಓಕೆ ಗೈಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರ್ತದೆ, ಆಫೀಸ್ ರಿಲೇಟೆಡು, ಪರ್ಸ್ನಲ್ಲು. ಇನ್ನೂ ಲೈಕ್ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಒಂದು ಟ್ರಿಪ್ಪು. ಅದು ಆದರೆ ತೋರಿಸ್ತೀನಿ. ಸಕ್ಸಸ್ ಆಗಬೇಕಷ್ಟೇ. ನಾನು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್, ಯಾಕಂದರೆ ತುಂಬ ಪ್ಲ್ಯಾನ್ ಮಾಡಿದಷ್ಟು ಯಾವುದು ಎಲ್ಲ ಫ್ಲಾಪೇ ಆಗ್ತಾಯಿದೆ. ಆ್ಯಕ್ಚುಲಿ ಈ ಮಂತಲ್ಲಿ ಒಂದು ಟ್ರಿಪ್ ಹೋಗಬೇಕಾಗಿತ್ತು, ಆಗಲಿಲ್ಲ. ಸ್ವಲ್ಪ ಕೆಲಸಗಳು ಜಾಸ್ತಿ ಆಗೋಗಿ, ಪ್ಲಸ್ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಏಟ್ ಬಿತ್ತು. ಅದಕ್ಕೋಸ್ಕರ ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ, ಟ್ರಿಪ್ಪೇ ಮಾಡೋಕ್ಕಾಗಲಿಲ್ಲ ನಾನು. ಅದರಿಂದನೇ ಸ್ವಲ್ಪ ದಿನ ಗ್ಯಾಪು ಬಂದಿದ್ದು ವೀಡಿಯೋಸ್ ಮಾಡ್ದಿರ. ಅದಕ್ಕೋಸ್ಕರ ಇನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಂತ್ಗೆ. ನೋಡೋಣ ಗೈಸ್, ಆದರೆ ಆ ವಿಡಿಯೋ ಬರುತ್ತೆ. ಕ್ರೇಜಿಗಿರುತ್ತೆ ಗೈಸ್ ಅದನ್ನು ವೀಡಿಯೋ ಬಂದರೆ. ಸಕ್ಕತ್ತಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್, ಸಕ್ಸಸ್ ಆಗ್ತಾಯಿಲ್ಲ ಅಷ್ಟೇ. ನನಗೆ ಏನು ಅಂದರೆ ಲೈಕ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆಫೀಸ್ ಲೀವ್ಸು ಸಿಕ್ಕಿದ್ರೆ ನನಗೆ ಅಲ್ಲಿ ರೂಮ್ಸ್ ಬುಕ್ಕಿಂಗ್ ಆಗೋಲ್ಲ. ರೂಮ್ಸ್ ಬುಕ್ಕಿಂಗ್ ಏನೋ ಬಂತು ಅಂದರೆ ಆಫೀಸು ಲೀವ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎರಡೂ ಇದಾಗ್ತಾಯಿದೆ ಅಂದರೆ ಫೈನಾನ್ಷಿಯಲಿ ಏಟಾಗುತ್ತೆ. ಸ್ವಲ್ಪ ಹಂಗೆ ಡ್ರ್ಯಾಗ್ ಆಗ್ತಾಯಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಆಗುತ್ತೆ, ಮಾಡೋಣ, ಇನ್ನು ಬಿಡೋದಿಲ್ಲ. ಏನಾದರೂ ಪರವಾಗಿಲ್ಲ. ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತ ಹೇಳೋರೆ. ಸಾಲ ಮಾಡಾದರೂ ಹೋಗೋಣ ಗಾಯ್ಸ್ ಟ್ರಿಪ್ಪಿಗೆ. ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನಗೆ ನಾನು ಫಸ್ಟು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆದರೂ ನಾನು ಲಾಗ್ ಮಾಡ್ತೀನಿ ಗೈಸ್. ಅದಕ್ಕೋಸ್ಕರ ಆದರೂ ಟ್ರಿಪ್ಪಿಗೆ ಹೋಗ್ತೀನಿ ನಾನು, ಮಿಸ್ ಮಾಡಲ್ಲ.
ಓಕೆ ಗೈಸ್, ಬನ್ನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ನಿಮಗೆ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.